ಮೇ 31ರಂದು ಬರುವ ಜ್ಯೇಷ್ಠ ಪೌರ್ಣಮಿಯು ಭಾನುವಾರ ಬಂದಿರುವುದು ಒಂದು ವಿಶೇಷ. ಈ ಪುಟ್ಟ ದೀಪವನ್ನು ಬೆಳಗಿದರೆ ಸಾಕು, ಕೋಟಿಪಟ್ಟು ಪುಣ್ಯ ಮತ್ತು ಅಖಂಡ ರಾಜಯೋಗ ಪ್ರಾಪ್ತಿಯಾಗುತ್ತದೆ. ಗುಯ ಎಲ್ಲರಿಗೂ ನಮಸ್ಕಾರ. ಹಿಂದೂ ಸಂಪ್ರದಾಯದಲ್ಲಿ ಪೌರ್ಣಮಿ ತಿಥಿಗೆ ಎಷ್ಟೊಂದು ಮಹತ್ವವಿದೆ ಎಂಬುದು ನಮಗೆಲ್ಲರಿಗೂ ತಿಳಿದಿದೆ. ಆದರೆ ಈ ವರ್ಷ ಮೇ 31ರಂದು ಬರುವ ಜ್ಯೇಷ್ಠ ಪೌರ್ಣಮಿಗೆ ಒಂದು ವಿಶೇಷ ಶಕ್ತಿಯಿದೆ. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಪೌರ್ಣಮಿಯು ಭಾನುವಾರ ಬರುವುದು ಬಹಳ ಅಪರೂಪದ ಮತ್ತು ಅತ್ಯಂತ ಶಕ್ತಿಯುತವಾದ ಮಹಾಯೋಗವಾಗಿದೆ. ಭಾನುವಾರವು ಸೂರ್ಯದೇವರಿಗೆ ಅತ್ಯಂತ ಪ್ರಿಯವಾದ ದಿನವಾದರೆ, ಪೌರ್ಣಮಿಯು ಚಂದ್ರದೇವರಿಗೆ ಮತ್ತು ಧನಸಂಪತ್ತನ್ನು ನೀಡುವ ಶ್ರೀ ಮಹಾಲಕ್ಷ್ಮಿ ದೇವಿಗೆ ಅತಿ ಪ್ರಿಯವಾದ ದಿನವಾಗಿದೆ. ಸೂರ್ಯ ಮತ್ತು ಚಂದ್ರರಿಗೆ ಸಂಬಂಧಿಸಿದ ಈ ದಿನಗಳು ಒಂದೇ ಬಾರಿ ಬರುವುದರಿಂದ ಅಂದು ನಾವು ಮಾಡುವ ಸಣ್ಣಪುಟ್ಟ ಪೂಜೆಗಳು ಮತ್ತು ಪರಿಹಾರಗಳು ನಮ್ಮ ಜೀವನದಲ್ಲಿ ಒಳ್ಳೆಯ ಬದಲಾವಣೆಗಳನ್ನು ತರುತ್ತವೆ. ಈ ಪೌರ್ಣಮಿಯಂದು ಕೆಲವು ಪ್ರಮುಖ ಕೆಲಸಗಳನ್ನು ಮಾಡಿದರೆ ಮನೆಯಲ್ಲಿರುವ ನಕಾರಾತ್ಮಕ ಶಕ್ತಿಗಳು ತೊಲಗಿ ಆರ್ಥಿಕ ಸಮಸ್ಯೆಗಳು ದೂರಾಗಿ ಕುಟುಂಬದಲ್ಲಿ ಸುಖ ಸಂತೋಷಗಳು ನೆಲೆಸುತ್ತವೆ. ಇವು ಖರ್ಚಿನಿಂದ ಕೂಡಿದ ದೊಡ್ಡ ಪೂಜೆಗಳಲ್ಲ, ಮನೆಯಲ್ಲಿಯೇ ನಾವು ಸುಲಭವಾಗಿ ಮಾಡಬಹುದಾದ ಸಣ್ಣ ಕೆಲಸಗಳು ಮಾತ್ರ. ಈ ಪವಿತ್ರವಾದ ಪೌರ್ಣಮಿಯಂದು ಯಾವ ಕೆಲಸಗಳನ್ನು ಮಾಡಬೇಕು ಮತ್ತು ಮರೆತೂ ಕೂಡ ಯಾವ ಕೆಲಸಗಳನ್ನು ಮಾಡಬಾರದು ಎಂಬುದರ ಬಗ್ಗೆ ಈಗ ನಾವು ಈ ವಿಡಿಯೋದಲ್ಲಿ ವಿವರವಾಗಿ ತಿಳಿಯೋಣ. ಈ ನಿಯಮಗಳು ನಿಮಗೆ ಸ್ಪಷ್ಟವಾಗಿ ಅರ್ಥವಾಗಬೇಕೆಂದರೆ ವಿಡಿಯೋವನ್ನು ಎಲ್ಲಿಯೂ ಸ್ಕಿಪ್ ಮಾಡದೆ ಕೊನೆಯವರೆಗೆ ನೋಡಿ. ಈ ಪವಿತ್ರ ಜ್ಯೇಷ್ಠ ಪೌರ್ಣಮಿಯಂದು ಪ್ರತಿಯೊಬ್ಬರೂ ಪಾಲಿಸಬೇಕಾದ ಮೊದಲ ನಿಯಮವೆಂದರೆ ಬ್ರಹ್ಮ ಮುಹೂರ್ತದಲ್ಲಿ ಏಳುವುದು. ಭಾನುವಾರ ಬಂದಿದೆ ಎಂದು ಸೋಮಾರಿತನದಿಂದ ತಡವಾಗಿ ಎದ್ದರೆ ಸಾಕ್ಷಾತ್ ಮನೆಗೆ ಬರುವ ಲಕ್ಷ್ಮೀದೇವಿಯನ್ನು ನೀವೇ ಕೈಯಾರೆ ಹೊರಗೆ ಕಳುಹಿಸಿದಂತಾಗುತ್ತದೆ. ಆದ್ದರಿಂದ ಸೂರ್ಯೋದಯಕ್ಕೂ ಮುನ್ನ ಎದ್ದು ಮನೆ ಮತ್ತು ಅಂಗಳವನ್ನು ಸ್ವಚ್ಛಗೊಳಿಸಿಕೊಳ್ಳಬೇಕು. ಆನಂತರ ಸ್ನಾನ ಮಾಡುವಾಗ ಖಂಡಿತವಾಗಿಯೂ ಒಂದು ಸಣ್ಣ ಪರಿಹಾರವನ್ನು ಪಾಲಿಸಿ. ಅದೇನೆಂದರೆ, ನೀವು ಸ್ನಾನ ಮಾಡುವ ನೀರಿಗೆ ಸ್ವಲ್ಪ ಕಲ್ಲುಪ್ಪನ್ನು ಸೇರಿಸಿ ಸ್ನಾನ ಮಾಡಿ. ಏಕೆಂದರೆ ಉಪ್ಪಿಗೆ ನಕಾರಾತ್ಮಕ ಶಕ್ತಿಯನ್ನು ಹೀರಿಕೊಳ್ಳುವ ಅದ್ಭುತ ಶಕ್ತಿಯಿದೆ. ಹೀಗೆ ಉಪ್ಪು ನೀರಿನಿಂದ ಸ್ನಾನ ಮಾಡುವುದರಿಂದ ನಿಮ್ಮ ದೇಹ ಮತ್ತು ಮನಸ್ಸಿನಲ್ಲಿರುವ ದಾರಿದ್ರ್ಯ, ಹಾಗೆಯೇ ನಿಮ್ಮ ಜಾತಕದಲ್ಲಿರುವ ಸಣ್ಣಪುಟ್ಟ ಗ್ರಹ ದೋಷಗಳೆಲ್ಲವೂ ನಾಶವಾಗುತ್ತವೆ. ಒಂದು ವೇಳೆ ಸಾಧ್ಯವಾದರೆ ಹತ್ತಿರದ ನದಿಯಲ್ಲಿ ಅಥವಾ ಸಮುದ್ರದಲ್ಲಿ ಸ್ನಾನ ಮಾಡಿದರೆ ಆ ಪುಣ್ಯಫಲ ಇಮ್ಮಡಿಯಾಗುತ್ತದೆ. ಸ್ನಾನ ಮುಗಿದ ನಂತರ ಮೊದಲು ನಿಮ್ಮ ಮನೆಯ ಸಿಂಹದ್ವಾರವನ್ನು ಅಂದರೆ ಮುಖ್ಯ ಬಾಗಿಲನ್ನು ಅರಿಶಿನ ಕುಂಕುಮದಿಂದ ಸುಂದರವಾಗಿ ಅಲಂಕರಿಸಿಕೊಳ್ಳಿ. ಸಾಕ್ಷಾತ್ ಶ್ರೀ ಮಹಾಲಕ್ಷ್ಮಿಯು ನಮ್ಮ ಮನೆಯ ಬಾಗಿಲಿನಿಂದಲೇ ಪ್ರವೇಶಿಸುತ್ತಾಳೆ. ಬಾಗಿಲ ಚೌಕಟ್ಟು ಎಷ್ಟು ಸ್ವಚ್ಛವಾಗಿ ಪವಿತ್ರವಾಗಿ ಇಟ್ಟುಕೊಂಡರೆ ಅಮ್ಮನವರು ಅಷ್ಟು ಸಂತೋಷದಿಂದ ನಿಮ್ಮ ಮನೆಯೊಳಗೆ ಅಡಿ ಇಡುತ್ತಾರೆ. ಅದಕ್ಕಾಗಿಯೇ ಬಾಗಿಲಿಗೆ ಅರಿಶಿನ ಹಚ್ಚಿ, ಕುಂಕುಮ ಇಟ್ಟು, ತೋರಣಕ್ಕೆ ಮಾವಿನ ಎಲೆಗಳು ಅಥವಾ ಬಂತಿ ಹೂವಿನ ಹಾರ ಕಟ್ಟಿ ಲಕ್ಷ್ಮೀದೇವಿಯನ್ನು ಸ್ವಾಗತಿಸಿ, ಸಿಂಹದ್ವಾರವನ್ನು ಅಲಂಕರಿಸಿದ ನಂತರ ನೇರವಾಗಿ ಪೂಜಾಗದಿಗೆ ಹೋಗಿ ಲಕ್ಷ್ಮೀನಾರಾಯಣರ ಫೋಟೋಗಳಿಗೆ ಹೂವಿನ ಹಾರ ಹಾಕಿ, ಹಸುವಿನ ತುಪ್ಪ ಅಥವಾ ಎಳ್ಳೆಣ್ಣೆಯಿಂದ 2 ದೀಪಗಳನ್ನು ಬೆಳಗಿಸಿ. ವಿಶೇಷವಾಗಿ ಯಾರು ತೀವ್ರವಾದ ಆರ್ಥಿಕ ಸಮಸ್ಯೆಗಳು ಮತ್ತು ಸಾಲದ ಬಾಧೆಗಳಿಂದ ಬಳಲುತ್ತಿದ್ದೀರೋ ಅವರು ಪೂಜೆಯ ಸಮಯದಲ್ಲಿ ಒಂದು ಸಣ್ಣ ಪರಿಹಾರವನ್ನು ಮಾಡಿ. ಒಂದು ಸಣ್ಣ ಕೆಂಪು ಅಥವಾ ಹಳದಿ ಬಟ್ಟೆಯನ್ನು ತೆಗೆದುಕೊಂಡು ಅದರಲ್ಲಿ 5 ಏಲಕ್ಕಿ, 5 ಲವಂಗ ಮತ್ತು 1 ರೂಪಾಯಿ ನಾಣ್ಯವನ್ನು ಹಾಕಿ ಮೂಟೆಯಾಗಿ ಕಟ್ಟಿಕೊಳ್ಳಿ. ಈ ಮೂಟೆಯನ್ನು ಲಕ್ಷ್ಮೀ ದೇವಿಯ ಫೋಟೋದ ಮುಂದೆ ಇಟ್ಟು ಮನಸ್ಫೂರ್ತಿಯಾಗಿ ಪೂಜಿಸಿ. ಏಕೆಂದರೆ ಏಲಕ್ಕಿ ಮತ್ತು ಲವಂಗದ ಸುವಾಸನೆ ಎಂದರೆ ಅಮ್ಮನವರಿಗೆ ಬಹಳ ಇಷ್ಟ. ಹೀಗಾಗಿ ಅವರ ಅನುಗ್ರಹ ಬೇಗ ಸಿಗುತ್ತದೆ. ಪೂಜೆ ಮುಗಿದ ನಂತರ ಆ ಮೂಟೆಯನ್ನು ತೆಗೆದುಕೊಂಡು ಹೋಗಿ ನೀವು ಹಣ ಇಡುವ ಬೀರುವಿನಲ್ಲಿ ಅಥವಾ ವ್ಯಾಪಾರ ಮಾಡುವ ಕಡೆ ಗಲ್ಲಾಪೆಟ್ಟಿಗೆಯಲ್ಲಿ ಭದ್ರವಾಗಿಡಿ. ಹೀಗೆ ಮಾಡುವುದರಿಂದ ನಿಮ್ಮ ಮನೆಯಲ್ಲಿ ಧನ ಪ್ರವಾಹ ಹೆಚ್ಚಾಗಿ ನೀವು ಊಹಿಸದ ರೀತಿಯಲ್ಲಿ ಆಕಸ್ಮಿಕ ಧನ ಲಾಭಗಳು ಬರುತ್ತವೆ. ಇದಲ್ಲದೆ ಹಣ ಇಡುವ ಬೀರುವನ್ನು ನಾವು ಸಾಕ್ಷಾತ್ ಕುಬೇರನ ಸ್ಥಾನವೆಂದು ಭಾವಿಸುತ್ತೇವೆ. ಆದ್ದರಿಂದ ಪೌರ್ಣಮಿಯಂದು ಬೀರುವಿನ ಬಾಗಿಲುಗಳನ್ನು ಸ್ವಚ್ಛವಾಗಿ ಒರೆಸಿ ಗಂಧ ಮತ್ತು ಕುಂಕುಮದಿಂದ ಸ್ವಸ್ತಿಕ ಚಿಹ್ನೆಯನ್ನು ಬರೆಯಿರಿ. ಇದರ ಜೊತೆಗೆ ನಿಮ್ಮ ಮನೆಯಲ್ಲಿ ಶಂಖವಿದ್ದರೆ ಆ ಶಂಖದಲ್ಲಿ ಸ್ವಲ್ಪ ಹಾಲು ಹಾಕಿ ಲಕ್ಷ್ಮೀ ದೇವಿಗೆ ಅಭಿಷೇಕ ಮಾಡಿ. ಇದರಿಂದ ನಿಮ್ಮ ಕುಟುಂಬದಲ್ಲಿರುವ ದಾರಿದ್ರ್ಯದ ಬಾಧೆಗಳೆಲ್ಲವೂ ತೊಲಗಿ ಸುಖ ಸಂತೋಷಗಳು ನೆಲೆಸುತ್ತವೆ. ಪೂಜಾ ಗದಿಯಲ್ಲಿ ಪೂಜೆ ಮುಗಿದ ನಂತರ ನಿಮ್ಮ ಮನೆಯ ತೋಟದಲ್ಲಿರುವ ತುಳಸಿ ಕಟ್ಟೆಯನ್ನು ಈ ದಿನ ತಪ್ಪದೇ ಪೂಜಿಸಬೇಕು. ತುಳಸಿ ಕಟ್ಟೆಯ ಬಳಿ ತುಪ್ಪದ ದೀಪ ಬೆಳಗಿ 5 ಬಾರಿ ಪ್ರದಕ್ಷಿಣೆ ಹಾಕಿ
ನಿಮ್ಮ ಮನಸ್ಸಿನಲ್ಲಿರುವ ಕೋರಿಕೆಯನ್ನು ಸ್ಮರಿಸಿದರೆ ಅದು ಶೀಘ್ರವೇ ನೆರವೇರುತ್ತದೆ. ಮನೆಯಲ್ಲಿ ಹೆಂಡತಿ ಸಂತೋಷವಾಗಿದ್ದರೆ ಆ ಮನೆ ಯಾವಾಗಲೂ ಕಳೆಯಿಂದ ಕೂಡಿರುತ್ತದೆ. ಆದ್ದರಿಂದ ಈ ಪೌರ್ಣಮಿಯಂದು ವಿವಾಹಿತ ಮಹಿಳೆಯರು ತಪ್ಪದೆ ಹಣೆಗೆ ಕೆಂಪು ಕುಂಕುಮ ಧರಿಸಿ ಕಾಲುಗಳಿಗೆ ಅರಿಶಿನ ಹಚ್ಚಿಕೊಳ್ಳಬೇಕು. ಗರಷ್ಟೇ ಅಲ್ಲದೆ ತಮ್ಮ ಮಂಗಳಸೂತ್ರಕ್ಕೆ ಸ್ವಲ್ಪ ಅರಿಶಿನ ಹಚ್ಚಿ ಮನಸ್ಫೂರ್ತಿಯಾಗಿ ನಮಸ್ಕರಿಸಿಕೊಳ್ಳಿ. ಹೀಗೆ ಮಾಡುವುದರಿಂದ ಮಹಿಳೆಯರಿಗೆ ದೀರ್ಘ ಸುಮಂಗಲಿ ಯೋಗ ಸಿಗುವುದಲ್ಲದೆ ಅವರ ಪತಿ ಮಾಡುವ ಉದ್ಯೋಗ ಅಥವಾ ವ್ಯಾಪಾರದಲ್ಲಿ ಅಖಂಡವಾದ ವಿಜಯಗಳು ಲಭಿಸುತ್ತವೆ. ಮತ್ತೊಂದು ಮುಖ್ಯ ವಿಷಯವೇನೆಂದರೆ, ನಾವು ಹೀಗೆ ಪೂಜೆ ಪರಿಹಾರಗಳನ್ನು ಮಾಡುತ್ತಾ ಅಭಿವೃದ್ಧಿ ಹೊಂದುತ್ತಿದ್ದಾಗ ಖಂಡಿತವಾಗಿಯೂ ನಾಲ್ವರ ಕಣ್ಣು ನಮ್ಮ ಮೇಲೆ ಬೀಳುತ್ತದೆ. ನರದಿಷ್ಟಿಗೆ ಕಲ್ಲು ಕೂಡ ಒಡೆಯುತ್ತದೆ ಎನ್ನುತ್ತಾರಲ್ಲವೇ? ಆದ್ದರಿಂದ ನಿಮ್ಮ ಮನೆಗೆ ಮತ್ತು ಕುಟುಂಬಕ್ಕೆ ಯಾವುದೇ ನರಘೋಷ ತಗಲದಂತೆ ಇರಲು ಈ ಪೌರ್ಣಮಿಯೆಂದು ಒಂದು ಬೂದು ಬಣ್ಣದ ಕುಂಬಳಕಾಯಿಯನ್ನು ತನ್ನಿ. ತಂದ ಆ ಕುಂಬಳಕಾಯಿಗೆ ಪೂರ್ತಿಯಾಗಿ ಅರಿಶಿನ ಹಚ್ಚಿ ಕುಂಕುಮ ಬೊಟ್ಟುಗಳನ್ನೂ ಇಟ್ಟು ನಿಮ್ಮ ಮನೆಯ ಬಾಗಿಲಿಗೆ ಕಟ್ಟಿ. ಗುಜಾ ಸಾಕ್ಷಾತ್ ಮಹಾಲಕ್ಷ್ಮಿಯ ಸ್ವರೂಪವಾಗಿ ಭಾವಿಸುವ ಈ ಕುಂಬಳಕಾಯಿಯು ನಿಮ್ಮ ಮನೆಗೆ ಬರುವ ಯಾವುದೇ ನಕಾರಾತ್ಮಕ ಶಕ್ತಿಯನ್ನು ಅಥವಾ ದೃಷ್ಟಿಯನ್ನೂ ತಕ್ಷಣ ತನ್ನೊಳಗೆ ಹೀರಿಕೊಂಡು ನಿಮ್ಮ ಕುಟುಂಬವನ್ನೂ ಸದಾ ಕಾಪಾಡುತ್ತದೆ. ಈ ಪೌರ್ಣಮಿಯಂದು ಲಕ್ಷ್ಮೀದೇವಿಯ ಅನುಗ್ರಹಕ್ಕಾಗಿ ಯಾವ ಪೂಜೆ ಪರಿಹಾರಗಳನ್ನು ಮಾಡಬೇಕೆಂದೂ ತಿಳಿದುಕೊಂಡೆವು. ಆದರೆ ಈ ಪೂಜೆಗಳನ್ನು ಮಾಡುವುದು ಎಷ್ಟು ಮುಖ್ಯವೋ, ಪೌರ್ಣಮಿಯಂದು ಮರೆತೂ ಮಾಡಬಾರದ ಕೆಲಸಗಳ ಬಗ್ಗೆ ತಿಳಿಯುವುದು ಅಷ್ಟೇ ಮುಖ್ಯ. ಮುಖ್ಯವಾಗಿ ಭಾನುವಾರ ಬಂದಿದೆ ಎಂದು ಬಹಳಷ್ಟು ಮಂದಿ ಮಾಂಸಾಹಾರವನ್ನು ಅಡಿಗೆ ಮಾಡುತ್ತಾರೆ. ಆದರೆ ಪೌರ್ಣಮಿಯಂದು ಮಾಂಸಾಹಾರ ಸೇವಿಸುವುದು ಮಹಾಪಾಪ. ಒಂದು ವೇಳೆ ಈ ದಿನ ಮನೆಯಲ್ಲಿ ಮಾಂಸಾಹಾರ ಅಡುಗೆ ಮಾಡಿದರೆ ಸಾಕ್ಷಾತ್ ಲಕ್ಷ್ಮೀ ದೇವಿ ನಿಮ್ಮ ಮನೆಯಿಂದ ಹೊರಟು ಹೋಗಿ ದಾರಿದ್ರ್ಯ ದೇವತೆ ಪ್ರವೇಶಿಸುತ್ತಾಳೆ. ಹಾಗೆಯೇ ನೆನಪಿಟ್ಟುಕೊಳ್ಳಬೇಕಾದ ಮತ್ತೊಂದು ವಿಷಯವೇನೆಂದರೆ, ಈ ದಿನ ಹಗಲಿನಲ್ಲಿ ಅಥವಾ ಸೂರ್ಯಾಸ್ತವಾಗುವ ಸಮಯದಲ್ಲಿ ಯಾವುದೇ ಕಾರಣಕ್ಕೂ ಮಲಗಬಾರದು. ಹೀಗೆ ಸಂಜೆ ವೇಳೆಯಲ್ಲಿ ಮಲಗಿದರೆ ಆರೋಗ್ಯ ಸಮಸ್ಯೆಗಳು ಸುತ್ತಿಕೊಳ್ಳುತ್ತವೆ. ಇವೆಲ್ಲಕ್ಕಿಂತ ಮುಖ್ಯವಾದ ವಿಷಯವೇನೆಂದರೆ, ಸಂಜೆ 6 ಗಂಟೆಯ ನಂತರ ಯಾರಾದರೂ ನಿಮ್ಮ ಮನೆಗೆ ಬಂದು ಹಾಲು, ಮೊಸರು, ಅರಿಶಿನ, ಕುಂಕುಮ್, ಉಪ್ಪು ಕೇಳಿದರೆ ಅಸಲು ಕೊಡಬೇಡಿ. ಏಕೆಂದರೆ ಇವೆಲ್ಲವೂ ಸಾಕ್ಷಾತ್ ಲಕ್ಷ್ಮೀ ಸ್ವರೂಪಗಳಾಗಿವೆ. ಆದ್ದರಿಂದ ಇವುಗಳನ್ನು ಆ ಸಮಯದಲ್ಲಿ ಬೇರೆಯವರಿಗೆ ಕೊಟ್ಟರೆ ನಿಮ್ಮ ಮನೆಯ ಅದೃಷ್ಟ ಮತ್ತು ಐಶ್ವರ್ಯವೂ ಅವರೊಂದಿಗೆ ಹೊರಟು ಹೋಗುತ್ತದೆ. ಅಷ್ಟೇ ಅಲ್ಲದೆ ಈ ಪೌರ್ಣಮಿಯಂದು ಯಾರಿಗೂ ಹಣವನ್ನು ಸಾಲವಾಗಿ ಕೊಡಬಾರದು ಮತ್ತು ಇತರರ ಬಳಿ ಸಾಲವಾಗಿ ತೆಗೆದುಕೊಳ್ಳಬಾರದು. ಮತ್ತೊಂದು ತಪ್ಪು ಎಂದರೆ ಸೂರ್ಯಾಸ್ತದ ನಂತರ ಪೊರಕೆ ಹಿಡಿದು ಮನೆಯನ್ನು ಅಸಲು ಗುಡಿಸಬಾರದು. ಒಂದು ವೇಳೆ ಹಾಗೆ ಗುಡಿಸಿದರೆ ನೀವೇ ಸ್ವತಃ ಲಕ್ಷ್ಮೀ ದೇವಿಯನ್ನು ಹೊರಗೆ ಕಳುಹಿಸಿದಂತಾಗುತ್ತದೆ. ಇವುಗಳಲ್ಲದೆ ಕೂದಲು ಕತ್ತರಿಸುವುದು, ಉಗುರು ಕತ್ತರಿಸುವುದು ಅಂತಹ ಕೆಲಸಗಳನ್ನು ಈ ದಿನ ಯಾವುದೇ ಕಾರಣಕ್ಕೂ ಮಾಡಬಾರದು. ಮುಖ್ಯವಾಗಿ ತುಳಸಿ ಎಲೆಗಳನ್ನು ಪೌರ್ಣಮಿಯಂದು ಅಸಲು ಕೀಳಬಾರದು. ಕೊನೆಯದಾಗಿ ಬಹಳ ಮಂದಿ ಮಾಡುವ ತಪ್ಪು ಮನೆ ಬಾಗಿಲಿಗೆ ಎದುರಾಗಿ ಚಪ್ಪಲಿಗಳನ್ನು ಇಡುವುದು. ದಯವಿಟ್ಟು ಹಾಗೆ ಮಾಡಬೇಡಿ. ಏಕೆಂದರೆ ನಿಮ್ಮ ಮನೆಗೆ ಬರುವ ಲಕ್ಷ್ಮೀ ದೇವಿ ಆ ಚಪ್ಪಲಿಗಳನ್ನು ನೋಡಿ ಮನೆಯೊಳಗೆ ಬರದೆ ವಾಪಸ್ ಹೋಗಿಬಿಡುತ್ತಾಳೆ. ಆದ್ದರಿಂದ ಚಪ್ಪಲಿಗಳನ್ನು ಯಾವಾಗಲೂ ಬಾಗಿಲಿಗೆ ಎದುರಾಗಿಡದೆ ಪಕ್ಕದಲ್ಲಿ ಒಂದು ಮೂಲೆಯಲ್ಲಿ ಇಡಿ. ಈ ಪೌರ್ಣಮಿಯಂದು ಮಾಡಬಾರದ ಕೆಲಸಗಳ ಬಗ್ಗೆ ತಿಳಿದುಕೊಂಡೆವು. ಇನ್ನು ಸಂಜೆ ಸೂರ್ಯಾಸ್ತದ ನಂತರ ನೀವು ಖಂಡಿತವಾಗಿ ಮಾಡಬೇಕಾದ ಒಂದು ಅದ್ಭುತವಾದ ಪರಿಹಾರವಿದೆ. ಅದೇನೆಂದರೆ ಉಪ್ಪಿನ ದೀಪಿ ಬೆಳಗುವುದು. ಇದನ್ನೇ ನಾವು ಐಶ್ವರ್ಯ ದೀಪಿ ಎಂದೂ ಕರೆಯುತ್ತೇವೆ. ಇದಕ್ಕಾಗಿ ಒಂದು ದೊಡ್ಡ ಮಣ್ಣಿನ ಹಣತೆಯನ್ನು ತೆಗೆದುಕೊಂಡು ಅದರಲ್ಲಿ ಪೂರ್ತಿಯಾಗಿ ಕಲ್ಲುಪ್ಪನ್ನು ಹಾಕಿ, ಆ ಉಪ್ಪಿನ ಮೇಲೆ ಮತ್ತೊಂದು ಸಣ್ಣ ಮಣ್ಣಿನ ಹಣತೆಯನ್ನು ಇಟ್ಟು ಅದರಲ್ಲಿ ಹಸುವಿನ ತುಪ್ಪ ಅಥವಾ ಎಳ್ಳೆಣ್ಣೆ ಹಾಕಿ ದೀಪ ಬೆಳಗಿ ಈ ದೀಪವನ್ನು ನಿಮ್ಮ ಪೂಜಾ ಗದಿಯಲ್ಲಿ ಅಥವಾ ಮನೆಯ ಹಾಲ್ನಲ್ಲಿ ಈಶಾನ್ಯ ಮೂಲೆಯಲ್ಲಿ ಇಡಬಹುದು. ಪೌರ್ಣಮಿಯಂದು ಈ ಒಂದೇ ಒಂದು ಉಪ್ಪಿನ ದೀಪ ಬೆಳಗಿದರೆ ಸಾಕು. ನಿಮ್ಮ 7 ತಲೆಮಾರಿನ ಬಡತನ ತೊಲಗಿ ನಿಮ್ಮ ಕುಟುಂಬದ ಎಲ್ಲರಿಗೂ ಅಖಂಡ ರಾಜಯೋಗ ಸಿಗುತ್ತದೆ. ಈ ದೀಪ ಬೆಳಗಿದ ನಂತರ ರಾತ್ರಿ ಸಮಯದಲ್ಲಿ ಮನೆಯೆಲ್ಲ ಪರಿಮಳಿಸುವಂತೆ ಸಾಂಬ್ರಾಣಿ ಧೂಪ ಹಾಕಿ. ಇದರಿಂದ ಮನೆಯಲ್ಲಿರುವ ದುಷ್ಟಶಕ್ತಿಗಳು ಓಡಿ ಹೋಗಿ ದೈವಿಕ ಶಕ್ತಿಗಳು ಮನೆಯ ತುಂಬ ತುಂಬಿಕೊಳ್ಳುತ್ತವೆ. ಇನ್ನು ಪೌರ್ಣಮಿ ಎಂದರೆ ನಮಗೆಲ್ಲರಿಗೂ ಮೊದಲು ನೆನಪಾಗುವುದು ಆ ಪೂರ್ಣಚಂದ್ರನೇ ಅಲ್ಲವೇ? ಚಂದ್ರನ ಕಿರಣಗಳಲ್ಲಿ ಅಮೃತ ತುಲ್ಯವಾದ ಔಷಧೀಯ ಗುಣಗಳಿರುತ್ತವೆ. ಆದ್ದರಿಂದ ರಾತ್ರಿ ಸಮಯದಲ್ಲಿ ಕುಟುಂಬ ಸಮೇತವಾಗಿ ಮನೆಯ ಹೊರಗೆ ನಿಂತು
ಚಂದ್ರನ ದರ್ಶನ ಪಡೆಯಿರಿ. ಆ ನಂತರ ಒಂದು ತಾಮ್ರ ಅಥವಾ ಬೆಳ್ಳಿಯ ಗ್ಲಾಸ್ನಲ್ಲಿ ಹಸಿ ಹಾಲು, ಸ್ವಲ್ಪ ನೀರು ಹಾಕಿ ಚಂದ್ರನಿಗೆ ಅರ್ಘ್ಯ ಸಮರ್ಪಿಸಿ ಮನಸ್ಫೂರ್ತಿಯಾಗಿ ನಮಸ್ಕರಿಸಿಕೊಳ್ಳಿ. ಹೀಗೆ ಮಾಡುವುದರಿಂದ ಆರೋಗ್ಯ ಸಮಸ್ಯೆಗಳು, ಮಾನಸಿಕ ಒತ್ತಡಗಳು ತೊಲಗಿ ಆಯುರಾರೋಗ್ಯಗಳು ವೃದ್ಧಿಸುತ್ತವೆ. ವಿಶೇಷವಾಗಿ ಈ ದಿನ ಹಗಲಿನಲ್ಲಿ ಉಪವಾಸವಿದ್ದು ರಾತ್ರಿ ಚಂದ್ರದರ್ಶನ ಮಾಡಿದ ನಂತರ ಭೋಜನ ಮಾಡುವುದು ಬಹಳ ಒಳ್ಳೆಯದು. ಇನ್ನು ಕೊನೆಯದಾಗಿ ಈ ಪೌರ್ಣಮಿಯಂದು ನಿಮ್ಮ ಮನೆಯ ಮುಂದೆ ಯಾರಾದರೂ ಬಡವರು ಅಥವಾ ಸಾಧುಗಳು ಬಂದರೆ ಅವರನ್ನು ಖಾಲಿ ಕೈಯಲ್ಲಿ ಕಳುಹಿಸಬೇಡಿ. ನಿಮಗೆ ತೋಚಿದಷ್ಟು ಅನ್ನದಾನ ಅಥವಾ ವಸ್ತ್ರದಾನ ಮಾಡಿ. ಏಕೆಂದರೆ ಸಾಕ್ಷಾತ್ ಭಗವಂತನೇ ಆ ರೂಪದಲ್ಲಿ ಬಂದು ನಿಮ್ಮನ್ನು ಪರೀಕ್ಷಿಸುತ್ತಾನೆಂದು ಪಂಡಿತರು ಹೇಳುತ್ತಿದ್ದಾರೆ. ನೋಡಿದಿರಲ್ಲವೇ, ಈ ಜ್ಯೇಷ್ಠ ಪೌರ್ಣಮಿಯಂದು ಭಕ್ತಿಶ್ರದ್ಧೆಯಿಂದ ಈ ಸಣ್ಣಪುಟ್ಟ ನಿಯಮಗಳನ್ನು ಪಾಲಿಸಿದರೆ ನಿಮ್ಮ ಜೀವನ ಆನಂದಮಯವಾಗುತ್ತದೆ. ಈ ವಿಡಿಯೋದಲ್ಲಿರುವ ಮಾಹಿತಿ ನಿಮಗೆ ಇಷ್ಟವಾದರೆ ತಕ್ಷಣವೇ ಒಂದು ಲೈಕ್ ಮಾಡಿ, ನಿಮ್ಮ ಬಂಧುಮಿತ್ರರಿಗೆ ಶೇರ್ ಮಾಡಿ. ಹಾಗೆಯೇ ಇನ್ನಷ್ಟು ಆಧ್ಯಾತ್ಮಿಕ ವಿಷಯಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಮರೆಯದಿರಿ. ಧನ್ಯವಾದಗಳು.